ಬ್ರೇಕ್ಗಿಂತ ಮುಂಚೆ ಪ್ರಶಾಂತ್ ನಾಥ್ ಅವ್ರು ಹೇಳಿದ ಮಾತನ್ನು ಅರಗಿಸ್ಕೊಳ್ಳೋಕೆ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ನಾನು. ಒಂದು ಅಂದಾಜಿತ್ತು, ವೋಟಿಂಗ್ ಆಗಿದೆ, ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಗೆದ್ದರೆ ರಾಜೀನಾಮೆ ಕೊಡಿಸಲಾಗುತ್ತೆ ಅಂತ. ನೀವು ಹೇಳ್ತೀರಿ ಆ ಸಾಧ್ಯತೆಗಳ ಕಡಿಮೆ ಅಂತೀರಿ ನೀವು. ಅಂದರೆ ಈ ನೈತಿಕ ಹೊಣೆ ಹೊರುವುದು ಆ ಥರದ ಪದ್ಧತಿಗಳು ಅದೇ ನೈತಿಕ. ಈಗ ನೋಡಿ, ಪಾಲಿಟಿಕ್ಸಲ್ಲಿ ಅನ್ಲೆಸ್ ಈಗ ನೀವು ಕನ್ವಿಕ್ಷನ್ ಆದರೆ ಸದಸ್ಯತ್ವನೇ ರದ್ದಾಗುತ್ತೆ. ಹೌದು, ನನಗೆ ಅಂದರೆ ಈಗಿನ ರಾಜಕಾರಣ ನಡೆಯುವ ರೀತಿಯಲ್ಲಿ ನೀವು 33 ದಿನಗಳ ಕಾಲ ಆತ ಹೊರಗಿದ್ದ, ಇವತ್ತು ಬಂದಿದ್ದಾನೆ. ಹೌದು, ಪೊಲಿಟಿಕಲ್ ಟೈಮಿಂಗ್ ಇಲ್ಲದೆ ಬಂದಿದ್ದಾನೆ ಅಂತ ಅನ್ಸುತ್ತಾ? ಟೈಮಿಂಗ್ ಇದೆ. ಹಾಂ, ಇದೆ. ನಾಳೆ ಚುನಾವಣೆ ಇದೆ, ನಾಳೆ ಸಂಜೆಯಿಂದ ಎಕ್ಸಿಟ್ ಪೋಲ್ಸ್ಗಳು ಸ್ಟಾರ್ಟ್ ಆಗ್ತವೆ. ಈ ಸುದ್ದಿ ಕಡಿಮೆ ಆಗುತ್ತೆ. 4ನೇ ತಾರೀಕು ನಿಮಗೆ ರಿಸಲ್ಟ್ಸ್ ಬರುತ್ತೆ. ಪೊಲಿಟಿಕಲ್ ಟೈಮಿಂಗ್ ಇಲ್ಲದೆ ಆತ ಇವತ್ತು ಬಂದ ಅಂತ ಅನ್ಸುತ್ತಾ? ಫುಲ್ಲಿ ಪ್ಲಾನ್. ಸಿ, ಪಾಲಿಟಿಷಿಯನ್ಸ್ಗಳು ಪೊಲಿಟಿಕಲ್ ಟೈಮಿಂಗ್ ಇಲ್ಲದೆ ಏನೂ ಮಾಡಲ್ಲ. ನಾನು ಅದನ್ನು ತಪ್ಪು ಸರಿ ಈಗ ಬರದೇ ಇರೋದು ನಿಶ್ಚಿತವಾಗಿ ತಪ್ಪು. ಬಟ್ ಪೊಲಿಟಿಕಲಿ ಯಾಕೆ ಬಂದ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ. ಇವತ್ತೇ ಯಾಕೆ ಬಂದ ಪ್ರಜ್ವಲ್ ರೇವಣ್ಣ? ಒಂದು. ಎರಡನೇ ಸಂಗತಿ ಅಜಿತ್, ಈಗ ನೋಡಿ, ಅದೀಗ ಕೊಡಿಸ್ತಾರೋ ಕೊಡಿಸಲ್ಲೋ ಅನ್ನೋದು ಕುಟುಂಬಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ಮುಂಚೆ ಗೊತ್ತಾಗಬೇಕು ಗೆಲ್ತಾರೋ ಸೋಲ್ತಾರೋ. ಅದೇ ನಾನು ಅಕಸ್ಮಾತ್ ಗೆದ್ದರೆ ಅನ್ನೋ ಮಾತನ್ನು ಅದನ್ನೇ ಅದಕ್ಕೆ. ಈಗ ಅಕಸ್ಮಾತ್ ಗೆದ್ದರೆ, ಸೋತ್ರೆ ಈ ಪ್ರಕರಣದ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ವಿಪಕ್ಷಗಳಿಗೆ ಉಳಿಯುತ್ತೆ ಅನ್ನೋದು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕಂದರೆ ಈಗ ಕಾಂಗ್ರೆಸ್ ಪಾರ್ಟಿ ಆಗಲಿ, ಅಲ್ಲಿನ ರೇವಣ್ಣ ಕುಟುಂಬದ ವಿರೋಧಿಗಳಾಗಲಿ, ಅವ್ರ ಚಿಂತೆ ಏನು ಸಾಮಾಜಿಕ ಸ್ವಾಸ್ಥ್ಯ, ಹೆಣ್ಣು ಮಕ್ಕಳ ರಕ್ಷಣೆ ಅಂತ ತಿಳ್ಕೊಂಡ್ರೆ ರಾಜಕಾರಣ ಅಷ್ಟೇ. ಅಲ್ಲಿ ಗೆಲ್ಲಬೇಕು ಅನ್ನೋದು ಬಿಟ್ಟರೆ ಅವರ ವಿರೋಧಿಗಳಿಗೂ ಕೂಡ ಏನು ಬೇರೆ ಮೋಟಿವಿಂದ ಸಮಾಜದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ನಡೀತಾ ಇರತಕ್ಕಂಥ ಒಂದು ದೌರ್ಜನ್ಯ ತಪ್ಪಿಸುವುದಕ್ಕೋಸ್ಕರ ಅವ್ರು ಮಾಡ್ತಿದ್ದಾರೆ ಅಂದ್ಕೊಡಿ. ಮಾಡ್ತಿದ್ರೆ ಈ ರೀತಿ ಹೆಣ್ಣು ಮಕ್ಕಳ ಫೋಟೋ ಮುಖವನ್ನು ಬ್ಲರ್ ಮಾಡದೆ ವಿಡಿಯೋಗಳನ್ನು ಹೊರಗೆ ಬಿಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಅಥವಾ ಯಾವಾಗ ಈ ವಿಡಿಯೋಗಳ ಗಮನಕ್ಕೆ ಬಂದು ಆವಾಗಲೇ ಬರ್ತಿದ್ವು, ಆವಾಗಲೇ ಕ್ರಮ ಆಗಬೇಕಾಗಿತ್ತು. ಅವಾಗ ಮತದಾನಕ್ಕೆ 6 ದಿವಸ ಮುಂಚೆ ಇರುವಾಗ ಅಜಿತ್, ಅವಾಗ ನೀವು ಹೈಕೋರ್ಟ್ಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಒಬ್ಬ ಸಂಸದನಿಂದ ಈ ಕೃತ್ಯಗಳು ನಡೀತಾ ಇವೆ ಅಂತಾದರೂ ಕೂಡ ನೀವು ಮಾಧ್ಯಮಗಳಲ್ಲಿ ಈ ಮಟ್ಟದ ಸುದ್ದಿ ಆಗ್ತಾ ಇತ್ತು, ಮಾಡ್ಬೋದಿತ್ತು. ಹೌದು, ಬಟ್ ಯಾರೂ ಕೂಡ ಅದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ದೇವರಾಜೇಗೌಡರು ಮಾಡಲಿಲ್ಲ, ಆ ಕಾರ್ತಿಕ್ ಮಾಡಲಿಲ್ಲ, ವಿಪಕ್ಷಗಳ ನಾಯಕರು ಕೂಡ ಮಾಡಲಿಲ್ಲ. ಸರಿ, ಆದರೆ ನನಗೆ ಅಂದರೆ ಮೈ ಗಟ್ ಫೀಲಿಂಗ್ಸ್ ಯಾವ ರಾಜಕಾರಣಿಯೂ ಕೂಡ ಅಜಿತ್ ಕನ್ವಿಕ್ಷನ್ ಆದಾಗ ನೋಡೋಣ, ಈಗ ಯಾಕೆ ರಾಜೀನಾಮೆ ಕೊಡ್ತೀಯಾ ಅಂತಕ್ಕಂಥದ್ದು. ಯಾಕಂದರೆ ನೀವು ರಾಜೀನಾಮೆ ಕೊಟ್ಟರೆ ಮತ್ತೆ ಚುನಾವಣೆ ಬರುತ್ತೆ. ಹೌದು, ಮತ್ತೆ ಚುನಾವಣೆ ಬಂದರೆ ನೀವು ಯಾವ ಕಾರಣದಿಂದ ರಾಜೀನಾಮೆ ಕೊಡಿಸಿದ್ರಿ ಆ ಕಾರಣ ಚುನಾವಣೆಯಲ್ಲೇ ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ಯಾರು ತಮ್ಮ ಸಾಮ್ರಾಜ್ಯವನ್ನ ಬಿಟ್ಟುಕೊಡ್ಲಿಕ್ಕೆ ಹೋಗ್ತಾರೆ? ಬಿಡುಗಡೆ ಆದರೆ ಅದೇ ನನ್ನ ಅನ್ಸಲ್ಲ ಈ ರಾಜೀನಾಮೆ ಎಲ್ಲ ಮಾಡ್ತಾರೆ. ಈ ಒಂದು ಕೇಸು ಯಾವ ರೀತಿ ಒಂದು ಸಂಸದ ಮಾಡಿರೋದು ಅನ್ನೋದೇ ಇದರಲ್ಲಿ ಪ್ರಮುಖವಾಗಿ. ಸೊ ವಾಟ್ ಈಸ್ ಈ ಗಿವಿಂಗ್ ದ ಮೆಸೇಜ್ ಟು ದ ಸೊಸೈಟಿ ಫಸ್ಟ್ ಬರ್ತದೆ. ಅದಾದ ಮೇಲೆ ಈಗ ಮುಂದಿನ ದಿನಗಳಲ್ಲಿ ತನಿಖೆ ಆಗಿರ್ಬೋದು, ಅಥವಾ ಈ ಕೋರ್ಟಿನ ಯಾವ ರೀತಿ ತನಿಖೆ ಪ್ರೊಸೀಜರ್ಸು ಇದೆಲ್ಲವೂ ನೋಡ್ತಾ ಹೋದ್ರೆ ಯಾವ ರೀತಿ ನನಗೆ ಭಯ ಆಗ್ತಿದೆ, ಎಲ್ಲಿ ಕೇಸನ್ನ ಮುಚ್ಚಿ ಹಾಕ್ಬಿಡ್ತಾರೋ ಅಷ್ಟೇ ಆಗೋಯ್ತು. ಬಟ್ ನಾನು ನಿಮ್ಮ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಿರೋದು, ಪಕ್ಷವನ್ನ ಪ್ರತಿನಿಧಿಸ್ತೀರಿ. ಇಲ್ಲ ಇಲ್ಲ, ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಲ್ಲ. ಎರಡು ನೈತಿಕತೆ ಇಟ್ಕೊಂಡು ನಾವು ಜೈಲಿಗೂ ಸಹ ಅಲ್ಲಿ ಹೋಗಿದ್ದಾರೆ, ನೈತಿಕತೆ ಇದ್ದಿದ್ರೆ ತಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅರೆಸ್ಟ್ ಆಗ್ಬೇಕಾಗಿತ್ತು, ತನಿಖೆಗೆ ನಾನು ಜೊತೆ ಕೊಡ್ತೀನಿ ಅಂತ ಒಂದು ಮಾತು ಹೇಳ್ಬೇಕಾಗಿತ್ತು. ಇಲ್ಲಿ ಕುಟುಂಬದ ಯಾರು ಈ ಕೆಲಸವನ್ನ ಮಾಡಿಲ್ಲ. ಸೊ ನಾವು ಆ ಪ್ರಕರಣ ಈ ಪ್ರಕರಣ ಅನ್ನೋದು ಖಂಡಿತವಾಗ್ಲೂ ನೀವು ಹೇಳಿದನ್ನ ನಾನು ಒಪ್ಪೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಕೇಸ್, ಸಮಸ್ಯೆ ಬರೋದು. ಸರ್ ಇದು ಸಂತ್ರಸ್ತರು, ಇಲ್ಲಿ ಯಾವುದೇ ಯಾವ ರೀತಿ ಆದ್ರೂ ಸಂತ್ರಸ್ತರು ಅರವಿಂದ್ ಕೇಜ್ರಿವಾಲ್ ಅವರು ಯಾವ ತಪ್ಪು ಮಾಡಿ ಸಾಬೀತು ಮಾಡಿ ಇದನ್ನ ನಾವು ಗಮನಿಸಬೇಕು. ಇಲ್ಲಿ ಸಂತ್ರಸ್ತೆಯರು ಒಳಗಾಗಿದ್ದಾರೆ. ಉಷಾ ಮೇಡಮ್, ಸುಮಾ ಮೇಡಮ್, ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.